Praise the Lord. Today's word, 2 Corinthians chapter 5 verse 17 to 20. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಇದರ ವಾಕ್ಯಭಾಗ 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ. ಆದ್ದರಿಂದ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಪೂರ್ವ ಸ್ಥಿತಿಯೆಲ್ಲವೂ ಹೋಗಿ ಎಲ್ಲವೂ ನೂತನವಾಯಿತು. ಇದು ದೇವರಿಂದಲೇ ಆಯಿತು. ಆತನು ಕ್ರಿಸ್ತನಲ್ಲಿ ನಮ್ಮೊಂದಿಗೆ ಸಂಧಾನ ಮಾಡಿಕೊಂಡು ಇತರರನ್ನು ಸಂಧಾನ ಮಾಡಿಕೊಳ್ಳುವ ಕಾರ್ಯವನ್ನು ನಮಗೆ ವಹಿಸಿರುತ್ತಾನೆ. ಹೇಗೆಂದರೆ ದೇವರು ಮನುಷ್ಯರ ಅಪರಾಧವನ್ನು ಲೆಕ್ಕಿಸದೆ ಕ್ರಿಸ್ತ ಯೇಸುವಿನಲ್ಲಿ ಇಡೀ ಜಗತ್ತನ್ನೇ ತನ್ನೊಡನೆ ಸಂಧಾನಪಡಿಸಿದ್ದಾನೆ. ಈ ಸಂಧಾನದ ಸಂದೇಶವನ್ನು ಎಲ್ಲರಿಗೂ ಸಾರುವಂತೆ ನಮಗೊಪ್ಪಿಸಿದ್ದಾನೆ. ಆದ್ದರಿಂದ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ನಿಮಗೆ ಕರೆ ನೀಡುತ್ತಾನೆ. ಆದ್ದರಿಂದ ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳಿರಿ. ನಾವು ದೇವರೊಡನೆ ಸಮಾಧಾನದಲ್ಲಿರುವಂತೆ ಪಾಪವನ್ನೇ ಅರಿಯದ ಯೇಸು ಕ್ರಿಸ್ತನನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದ್ದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಅಪೊಸ್ತಲ ಪೌಲ್ ಬರಿತಾ ಇದ್ದಾನೆ ಕೊರಿಂಥ ಪಟ್ಟಣದ ಸಭೆಗೆ. ಕ್ರಿಸ್ತನೊಡನೆ ದೇವರು ನಮ್ಮನ್ನು ತನ್ನೊಟ್ಟಿಗೆ ಸಂಧಾನ ಮಾಡಿಕೊಂಡಿದ್ದಾನೆ. ಆ ಸಂಧಾನದ ಉದ್ದೇಶ ಏನು ಅಂದರೆ ಇಡೀ ಜಗತ್ತನ್ನೇ ಕ್ರಿಸ್ತನಲ್ಲಿ ತನ್ನೊಂದಿಗೆ ಸಂಧಾನ ಮಾಡ್ಕೋಬೇಕು ಅನ್ನೋದು ದೇವರ ಚಿತ್ತವಾಗಿದೆ. ಸೊ ಆ ಸಂಧಾನದಲ್ಲಿ ನೀವು ಭಾಗಿಯಾಗ್ರಿ. ನಾವು ಅದನ್ನು ಹೊಂದ್ಕೊಂಡಿದ್ದೀವಿ. ಅದನ್ನು ಸಾರುವ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಸಾರ್ತಾ ಇದ್ದೀವಿ. ನೀವು ಸಹ ಸಂಧಾನ ಆಗ್ರಿ. ದೇವರ ಕೃಪೆಯನ್ನು ಹೊಂದ್ಕೊಳ್ರಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ, ಜಾನ್ ಚಾಪ್ಟರ್ 3 ವರ್ಸ್ 16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನ ನಂಬುವ ಒಬ್ಬರಾದರೂ ನಾಶವಾಗದ ನಿತ್ಯ ಜೀವ ಹೊಂದಲು. ದೇವರಿಗೆ ಸ್ತೋತ್ರ. ಸೊ ಹಾಗಾದರೆ ಮುಂಚೆ ಏನು ಮಾಡಿದರು ನಾವು ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ. ತರುವಾಯ ದೇವರು ನಾವು ನಮ್ಮ ಸ್ವರೂಪದಲ್ಲಿ ಸದೃಶ್ಯವಾಗಿರುವ ಮನುಷ್ಯನನ್ನು ಉಂಟು ಮಾಡೋಣ. ಅವರು ಸಮುದ್ರದ ಮೀನಿನ ಮೇಲೆಯೋ ಆಕಾಶದ ಪಕ್ಷಿಗಳ ಮೇಲೆಯೋ ಸಾಕು ಪ್ರಾಣಿಗಳ ಮೇಲೆಯೋ ಭೂಮಿಯ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೋ ಆಳ್ವಿಕೆ ಮಾಡಲಿ. ದೇವರಿಗೆ ಸ್ತೋತ್ರ. ದೇವರು ತನ್ನ ಸ್ವರೂಪದಲ್ಲಿ ಮಣ್ಣಿನಲ್ಲಿ ಮನುಷ್ಯನನ್ನು ಉಂಟು ಮಾಡಿ ಆ ಮಣ್ಣಿಗೆ ಜೀವವನ್ನು ಕೊಟ್ಟು ತನ್ನ ಜೀವಶ್ವಾಸವನ್ನು ಊದಿ ಜೀವವನ್ನು ಕೊಟ್ಟು ಜೀವಿಸುವಂತೆ ಮಾಡಿ ಏನು ಮಾಡಿದ್ರು, ಎಲ್ಲದರ ಮೇಲೆ ಆಳ್ವಿಕೆ ಮಾಡುವಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಸೊ ಎಲ್ಲದರ ಮೇಲೆ ಆಳ್ವಿಕೆ ಮಾಡ್ತಿದ್ದು ನಿಜನೇ. ಆದರೆ ದೇವ್ರನ್ನ ಹೊಂದ್ಕೊಂಡು ಅದನ್ನೆಲ್ಲ ಉಂಟು ಮಾಡಿರ್ತಕ್ಕಂಥ ದೇವ್ರು ಯಾರು ಅಂತ ನಮಗೆ ಗೊತ್ತಿತ್ತಂದರೆ ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲ. ಎಲ್ಲಿವರೆಗೂ ಗೊತ್ತಿಲ್ಲ ಅಂದರೆ ಯೇಸು ಕ್ರಿಸ್ತನ ಅರಿಯವರೆಗೂ ಸಹ ನಮಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಏನಾಗಿದ್ವಿ, ದೇವರಿಗೆ ಶತ್ರುಗಳಾಗಿ ಜೀವಿಸ್ತಿದ್ವಿ. ಯೇಸು ಕ್ರಿಸ್ತರನ್ನ ನಾವು ದ್ವೇಷಿಸ್ತಿರಲ್ವ? ಖಂಡಿತವಾಗ್ಲೂ ದ್ವೇಷಿಸ್ತಾ ಇದ್ವಿ. ಈಗ ದೇವರಲ್ಲೇ ಅವ್ರನ್ನ ಕ್ರಿಸ್ತರನ್ನು ಕಂಡುಕೊಂಡ ನಿಮಿತ್ತವಾಗಿ ನಾವು ಅವ್ರನ್ನೂ ಪ್ರೀತಿ ಮಾಡ್ತಾಯಿದ್ದೀವಿ, ದೇವರನ್ನ ಪ್ರೀತಿ ಮಾಡ್ತಾಯಿದ್ದೀವಿ. ಕಾರಣ ಇದು ನಮ್ಮಿಂದ ಉಂಟಾದ್ದಲ್ಲ, ದೇವರು ತೋರಿಸಿದಂಥ ಕೃಪೆ. ದೇವರಿಂದ ಉಂಟಾದಂತಹ ಸಂಧಾನ ಕಾರ್ಯದಲ್ಲಿ ನಾವು ಇದರಲ್ಲಿ ಭಾಗಿಗಳಾಗಿದ್ದೀವಿ. ದೇವರಿಗೆ ಸ್ತೋತ್ರ. ಈ ಭಾಗಿಯಾಗೋದಕ್ಕೆ ಕಾರಣ ಏನಂದರೆ ದೇವರ ಪಾಪ ಸ್ವರೂಪನೇ ಅರಿದೇ ಇರತಕ್ಕಂಥ ತನ್ನ ಮಗನನ್ನು ನಮಗೋಸ್ಕರ ಸಿಂಹಾಸನವನ್ನು ಬಿಟ್ಟು ಸಮಸ್ತವನ್ನು ತ್ಯಜಿಸಿ ದಾಸನ ರೂಪದಲ್ಲಿ ಭೂಮಿಗೆ ಬಂದು ಜೀವಿಸಿ ದೇವರು ಯಾರಾಗಿದ್ದಾರೆ, ತಾನು ಯಾರಾಗಿದ್ದೇನೆ ಅದನ್ನು ತಿಳಿಸಿ ನಮಗೋಸ್ಕರ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟು ಸತ್ತು 3ನೇ ದಿನ ಪುನರುತ್ಥಾನ ಹೊಂದಿ, ಹೌದು ನಾನೇ ಮಾರ್ಗವು ಜೀವ ಸತ್ಯವಾಗಿದ್ದಾರೆ, ನನ್ನ ಮೂಲಕವಾಗಿ ನಿಮಗೆ ನಿತ್ಯ ಜೀವ ಉಂಟು, ಆ ನಿತ್ಯ ಜೀವನ ನೀವು ಹೊಂದ್ಕೋಬೇಕಾದ್ರೆ ನನ್ನ ನಂಬ್ರಿ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಇದೇ ಅಧ್ಯಾಯದಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಇದೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ವಾಕ್ಯ ಹೇಳುತ್ತೆ, ನಿಮಗೊಂದು ಸ್ವರ್ಗ ನಿವಾಸ ಉಂಟು. ಆ ಸ್ವರ್ಗದ ನಿವಾಸವನ್ನು ನೀವು ಹೊಂದ್ಕೋಬೇಕಾದ್ರೆ ಈ ಶರೀರವನ್ನು ತ್ಯಜಿಸ್ಮೇಲೆ ನೀವು ಅದನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ಈ ಮಣ್ಣಿನ ಶರೀರವನ್ನು ನೀವು ತ್ಯಜಿಸ್ಮೇಲೆ ನೀವು ಅದನ್ನು ಖಚಿತವಾಗಿ ಹೊಂದ್ಕೊಳ್ಳೋ ಮಾರ್ಗ ಇದೆಯಲ್ಲ, ಅದಕ್ಕೆ ನಾನೇ ಮಾರ್ಗವಾಗಿದ್ದೇನೆ. ಈ ಮಾರ್ಗಕ್ಕೆ ನೀವು ಬರಬೇಕಾದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು, ಭರವಸೆ ಇಡಬೇಕು. ನಾವು ಹೊಂದ್ಕೋತಿ ಬೆಳೋದಕ್ಕಿಂತ ಹೆಚ್ಚಿಗೆ ದೇವರ ಮಟ್ಟಿಗೆ ಸಂಧಾನ ಮಾಡ್ಕೋಬೇಕು. ವಾಕ್ಯವಾಗ ಈಗ ಓದ ಪ್ರಕಾರವಾಗಿ ದೇವರೇ ನಮ್ಮನ್ನು ತನ್ನೊಟ್ಟಿಗೆ ಸಂಧಾನ ಮಾಡ್ಕೋಬೇಕು. ಆಗ ಮಾತ್ರವೇ ನಮಗೆ ಆ ಸ್ವರ್ಗ ನಿವಾಸ ಸಾಧ್ಯ. ಆ ಸ್ವರ್ಗ ನಿವಾಸಕ್ಕೆ ನಾವು ಹೋಗಬೇಕಾದ್ರೆ ದೇವರ ಕೃಪೆಯೇ.
ದೇವರ ರಕ್ಷಣೆ. ಈ ರಕ್ಷಣೆಯ ಸಂದೇಶವನ್ನು ಸಾರೋದಕ್ಕೋಸ್ಕರವಾಗಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಕ್ರಿಸ್ತನ ರಾಯಭಾರಿಗಳ ಕೆಲಸ ಏನು ಅಂದರೆ ಯಾರನ್ನೂ ವಂಚಿಸೋದಲ್ಲ, ಯಾರಿಗೂ ಸಹ ಕೇಳ್ಬಗೆತ ಅಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಮ್ಮ ಆಸ್ತಿನಲ್ಲಿ ನುಗ್ಗಿ ಇನ್ನೊಬ್ಬರು ದೋಚ್ಕೊಳ್ಳೋದಾದರೆ, ಯಾವ ಚಿಕ್ಕ ಮಕ್ಕಳು ತನಾದ್ರು ಸೇರಿಸ್ಕೊಂಡರು, ಆಸ್ತಿ ನಮ್ಮ ಅಪ್ಪಂದಾಗಿದೆ, ಇದನ್ನು ನುಗ್ಗಿ ಇನ್ನೊಬ್ಬರು ದೋಚ್ಕೊತಾ ಇದ್ದಾರೆ, ಕಳ್ಳರು ದೋಚ್ಕೊತಾ ಇದ್ದಾರೆ, ಕಳ್ಳ ದೋಚ್ಕೊತಾ ಇದ್ದಾನೆ, ನಾವು ಇದನ್ನು ಬಿಡಬಾರ್ದು ಅನ್ನಲ್ವಾ? ಚಿಕ್ಕ ಮಕ್ಕಳಿಗೆ ಅಂತ ಸ್ವಾಭಿಮಾನ ಇರಬೇಕಾದ್ರೆ ಸಮಸ್ತವನ್ನು ಸೃಷ್ಟಿ ಮಾಡತಕ್ಕಂಥ ದೇವರು ಹೇಗಿರ್ತಾರೆ? ಅವರು ಅದಕ್ಕೋಸ್ಕರನೇ ತಾನುಂಟು ಮಾಡತಕ್ಕಂಥ ಮನುಷ್ಯನನ್ನು ತನ್ನ ಸ್ವರ್ಗದ ನಿವಾಸದಲ್ಲಿ ಸೇರಿಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಮಗನನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಮಗನ ಮೂಲಕವಾಗಿ ತನ್ನ ಸಂಧಾನಕ್ಕೆ ನಮ್ಮನ್ನು ಕರೀತಕ್ಕಂಥದ್ದು. ಆಮೇಲೆ ಈ ಸಂಧಾನದಲ್ಲಿ ನಾವು ಪಾಲುಗಾರರಾಗೋಣ, ಈ ಸ್ವರ್ಗದ ನಿವಾಸವನ್ನು ಹೊಂದ್ಕೊಳ್ಳೋಣ. ಈ ಸಂಧಾನದ ಈ ಸುವಾರ್ತೆಯನ್ನು ಅನೇಕರಿಗೆ ತಿಳಿಸೋಣ. ನಂಬುವವರಿಗೆ ದೇವರ ಕೃಪೆ ಉಂಟಾಗಲಿ, ರಕ್ಷೆ ಉಂಟಾಗಲಿ. ಆಮೇಲೆ